ಜಿಲ್ಲಾ ಮಟ್ಟದಲ್ಲಿ ಏನೋ ಕೆಲಸ ಮಾಡ್ತಾ ಇರ್ತಾರೆ. ಅದು ಸರಿನೋ ತಪ್ಪು ಅವ್ರಿಗೆ ಬಿಟ್ಟಂಥ ವಿಷಯ, ಅವ್ರು ಸರಿ ಅಂತಾರೆ, ಇರಲಿ. ಇನ್ನು ಈ ವಿಜಯೇಂದ್ರ ಅವರು ಇವ್ರನ್ನ ಯಾವ ರೀತಿ ಸ್ವೀಕಾರ ಮಾಡ್ತಾರ ಅನ್ನೋದು ಸಹಿತ ಅಷ್ಟೇ ಮುಖ್ಯ ಅದ. ಬಟ್ ವಿಜಯೇಂದ್ರ ಅವರು ಸ್ವೀಕಾರ ಮಾಡ್ತಾರೆ. ಯಾಕಂದ್ರೆ ಅವ್ರ ತಂದೆಯವರು ಮಹಾನ್ ಬುದ್ಧಿವಂತರಿದ್ದಾರೆ. ಯಾಕಂತಂದ್ರೆ ಅನಗತ್ಯ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡೋಕ್ಕಿಂತಲೂ ನಮಗೆ ಬೇಕಾದ ಕೆಲಸ ಮಾಡ್ಕೊಂಡು ಹೋಗಿಬಿಡೋದು ನಾವು ಅನ್ನುವಂಥ ನೀತಿ ಅವರು. ಅವ್ರಿಗೆ ಉತ್ತರ ಕೊಡುವಾಗಿಲ್ಲ, ಕೆಲಸದಿಂದ ಉತ್ತರ ತೋರಿಸುವಂಥದ್ದು. ಹಾಗೆ ಸಹ ಅವರು ಏನೋ ಮಾತಾಡ್ತಾರೆ, ಏನೋ ಹೇಳ್ತಾರೆ, ನಡೀತಿರ್ತದ ಅನ್ನುವಂಥ ನೆಲೆಯಲ್ಲಿ ಇರುವಂಥವ್ರು. ಇದರಿಂದಾಗಿ ಬಸವಗೌಡ ಪಾಟೀಲ್ ಯತ್ನಾಳ್ ಸ್ವಲ್ಪ ವಿರೋಧ ಕಡಿಮೆ ಆಗಿದ್ದರಿಂದಾಗಿ ವಿಜೇಂದ್ರ ಅವರು ಸಹಿತ ಸ್ವಲ್ಪ ಮೈಕ್ ಚಳಿಬಿಟ್ಟು ಸ್ವಲ್ಪ ಮಾತಾಡಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ, ಹೇಳಿಕ್ಕೆ ಶುರು ಮಾಡಿದ್ದಾರೆ, ಹೇಳಿಕೆ ಕೊಡ್ಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ, ಸರ್ಕಾರದ ವಿರೋಧವಾದಂಥ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಇವೆಲ್ಲವೂ ಒಳ್ಳೆಯ ಡೆವಲಪ್ಮೆಂಟ್ ಪ್ರಜಾಪ್ರಭುತ್ವ ದೃಷ್ಟಿ ಇಟ್ಕೊಂಡ. ಯಾಕಂದರೆ ಪ್ರಜಾಪ್ರಭುತ್ವದಲ್ಲೇ ನಮ್ಮ ಎದುರಾಳಿ ಅಥವಾ ಆಡಳಿತಾರೂಢ ಪಕ್ಷದ ದೋಷಗಳನ್ನು ಜನಕ್ಕೆ ತಿಳಿಸಬೇಕಾಗ್ತದೆ. ಆ ನೆಲೆಯಲ್ಲಿ KPSC ಬದಲಾಗಿ ನಮ್ಗೆ ಇವತ್ತು ಯತ್ನಾಳ್ ಮಾತಾಡಿದ್ದು ಒಂದು ರೀತಿ ಬಹಳಷ್ಟು ಏನಪ್ಪ ಅಂದ್ರೆ ಸರಿಯಾದ ಮಾತಿದು ಅಂತೇಳಿ. ಯಾಕಂದ್ರೆ KPSC ಬದಲಾಗಲೇಬೇಕಾಗಿದೆ. ಹಾಗಂತೇಳಿ ಇವತ್ತು ಯತ್ನಾಳ್ ಹೇಳುವಂಥ ಮಾತುಗಳು ಭಾಳ ಒಳ್ಳೆಯವಂತ ಅನ್ನೋದಿಲ್ಲ. ನಾಳೆ ಇವರು BJP ಸರ್ಕಾರ ಬಂದಾಗ ಈಗ ಏನು ಮಾತಾಡೋಲ್ಲ, ಇದು ನೆನಪಿಟ್ಕೊಳ್ಳೋಕೆ ಕೆಲಸ ಮಾಡ್ಬೇಕು. ಅವರಷ್ಟ ಬದಲಾಗಬೇಕು ಅದು KPSC. ಯಾಕಪ್ಪ ಅಂದ್ರೆ ಅಲ್ಲಿ ರಾಜಕಾರಣ ಹೋಗ್ಬಾರ್ದ್ರಿ. ರಾಜಕಾರಣ ಹೋಗಿದ್ದು ಶುರುವಾಯಿತು. ಅವರು ಹೇಳಿದಾರಲ್ಲ ಇವತ್ತು, ಇಲ್ಲ ನೀ KS ಮಾಡಿಕೊಡ್ತು ನನ್ನ ಮಗಳಾಗು ಮತ್ತೇನೋ ಆಗು, ಹಾಗೆ ಹೀಗೆ ಮಾಡ್ತಾರಪ್ಪ, ಎಲ್ಲ ನಡೀತದ, ರಾಜಕೀಯ ಬಾಳದ ಇಲ್ಲೇ ಅಂತೇಳಿ ಸ್ವತಃ ಅವರು ಅಂದರು. AC DC ಅಂತ AC ಮತ್ತು ತಹಶೀಲ್ದಾರ್ಗಿದು 2-3 ಕೋಟಿ ರೂಪಾಯಿ ಕೇಳ್ತಾರು ಅಂತೇಳಿ. ಅಂದಾಗ ಸರ್ ಭ್ರಷ್ಟಾಚಾರ ಜೋರದಲ್ಲೇ ಅಲ್ಲಿ ಸದಸ್ಯರಿಂದ ದುಡ್ಡು ಮಾಡಕ್ಕೆ ಹೋಗ್ತಾರೆ. ಮೊದಲು ರಾಜಕಾರಣಿಗಳು ದೂರ ಮಾಡಬೇಕು. ಅದರಿಂದ ಅದ್ರ ಜೊತೆಗೆ ಈಗಾಗಲೇ ಹೂಡಾ ಕಮಿಷನ್ ಹೇಳಿದ್ರೆ ಆ ಪ್ರಕಾರ ಅದನ್ನು ರೀಬಿಲ್ಡ್ ಮಾಡಲೇಬೇಕು. ಇಲ್ಲಾಂದರೆ ಕನಸು ಕಾಣುವಂಥ ಒಬ್ಬ ಹಾರ್ಡ್ ವರ್ಕ್ ಮಾಡುವಂಥ ಪ್ರತಿಭಾವಂತರಿಗೆ ಇದು ದೊಡ್ಡ ಅನ್ಯಾಯ. ಇದು ಕೊಲ್ಲೋದು ಚಲೋ ಇದ್ರ ಮುಂದೆ. ಯಾಕಂದ್ರೆ ಪ್ರತಿಭಾವಂತರಿಗೆ ಹಾರ್ಡ್ ವರ್ಕರಿಗೆ ಒಬ್ಬ ಶಿಕ್ಷಿತ ಇದ್ದಂಥ ವ್ಯಕ್ತಿಗೆ ಅವ್ನು ಮೋಸ ಮಾಡೋಕ್ಕಿಂತಲೂ ಅವ್ನ ಜೀವನ ಹಾಳಾಗಿ ಮಾಡೋಕ್ಕಿಂತಲೂ ಕೊಂದುಗಳು ಭಾಳ ಸುಖದ ಕೆಲಸದಲ್ಲಿ ಮಾಡಿಸ್ತದೆ. ಅಷ್ಟು ನೋವುಗಳಾಗಿದ್ದಾವೆ KS ಭಾಳಷ್ಟು ಜನರಿಗೆ, KPSC ಭಾಳ ಜನ ನೊಂದಿದ್ದಾರೆ. ಕಲ್ತಂಥವ್ರು, ವೆಲ್ ಎಜುಕೇಟೆಡ್ ಆದಂಥವ್ರು, ನಾ IAS ಆಫೀಸರ್ ಆಗಬೇಕು, KS ಆಫೀಸರ್ ಆಗಬೇಕು ಅನ್ನೋಂಥವ್ರು ಅನೇಕರು UPSCಗೆ ಇತ್ತೀಚೆಗೆ ಒಂದಿಟ್ಟು ಏನೋ ಕಳಂಕ ಬಿತ್ತುಕೊಳ್ಳೋದು. ಬಟ್ ಮೊದಲಿಲ್ಲ ಅದು. ಇದನ್ನು UPSC ಮಾಡಬೇಕು ಅಂತ ನಮ್ಮ ಯತ್ನಾಳ್ ಹೇಳ್ತಾ ಇದ್ದಾರೆ. ಇವತ್ತು ವಿರೋಧ ಪಕ್ಷದಲ್ಲಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೋ ಅದನ್ನು ಗೊತ್ತಿಲ್ಲ. ಬಟ್ ಒಳ್ಳೆಯ ವಿಚಾರ ಅದು ಶುದ್ಧ ಆಗಲೇಬೇಕಾಗಿತ್ತು. KPSC ನಿಶ್ಚಿತವಾಗಿಯೂ ಅದನ್ನು ಸ್ವಚ್ಛ ಮಾಡಲೇಬೇಕಾಗಿತ್ತು. ಯಾಕಂದ್ರೆ ಯೋಗ್ಯ ಆಡಳಿತ ಬೇಕಾಗಿತ್ತು ಅಂದ್ರೆ ಪ್ರಾಮಾಣಿಕ ತೋರ್ಬೇಕ್ರಿ, ವಿದೌಟ್ ಕರಪ್ಷನ್. ಅದಕ್ಕೆ ಕರಪ್ಷನ್ ಕೊಡಲಾರ್ದಲ್ಲಿ ಯಾವ ಪೋಸ್ಟ್ ಸೆಲೆಕ್ಷನ್ ಆಕೈತೆ KPSC ಒಳಗೆ ಒಂದು ಎಕ್ಸಾಂಪಲ್ ಕೊಡೋಣ. ಯಾವುದಿದ್ರೆ ಒಂದು ಪೋಸ್ಟ್ ಇದ್ದಾಗ ಶುರು ಆಗಿಬಿಟ್ಟಿರ್ತದೆ, ಒಳಗಿಂದೊಳಗೆ ಹಸ್ತ ದಾಡ್ತಿರ್ತದೆ, ಗಂಟು ದಾಡ್ತಾ ಇರ್ತದೆ. ಅದು ನಿಲ್ಲಬೇಕಾಗಿದೆ ಇವತ್ತು. ಅಂದಾಗ ನಮಗೆ ಒಳ್ಳೆಯ ಆಡಳಿತ ಸಿಗಲಿಕ್ಕೆ ಸಾಧ್ಯದ. ನೀವು ದುಡ್ಡು ಕೊಟ್ಟು ಸೆಲೆಕ್ಷನ್ ಮಾಡಿದಂಥ ವ್ಯಕ್ತಿಗಳು, ದುಡ್ಡು ಕೊಟ್ಟು ಬಂದಂಥವ್ರು ಅವರೇನು ಪ್ರಾಮಾಣಿಕರಾಗಿ ವರ್ಕ್ ಮಾಡ್ಲಿಕ್ಕೆ ಸಾಧ್ಯದ ಎಂದೂ ಸಾಧ್ಯ. ಕೋಟಿಯಲ್ಲಿ ಕೊಟ್ಟಾಗ ಅವ್ರು ಕೋಟಿಯಲ್ಲಿ ಗಳಿಸೋರಲ್ರಿ. 2-3 ಕೋಟಿ ಕೊಟ್ಟಾಗ 10-20 ಕೋಟಿ 100 ಕೋಟಿ ಗಳಿಸೋರು ಅವರ. ಎಲ್ಲದರೊಳಗೆ ಕಮಿಷನ್ ಹೊರಗೋದು ಹೋಗುವಂಥವ್ರು ಅವರು ಕಮಿಷನ್ದು ಕೆಲಸನ ಮಾಡೋದಿಲ್ಲ. ಇದಕ್ಕೆ ಕಾರಣ ಅಂದರೆ ಈ ಭ್ರಷ್ಟಾಚಾರ ಈ ರಾಜಕಾರಣಿಗಳು ಒಳಗೆ ಹೋಗ್ತಿದ್ದಲ್ಲ. ಅದಕ್ಕೆ ಯಾಕೆ ಬೇಕ್ರಿ ಅಧ್ಯಕ್ಷರು ರಾಜಕಾರಣಿಗಳು, ಅದಕ್ಕೆ ಯಾಕೆ ಬೇಕ್ರಿ ಈ ಸದಸ್ಯರು,